ಕಡೆಯಿಂದ ಲೇಟೆಸ್ಟ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಸಾಕಷ್ಟು ಜನ ಹೇಳ್ತಾ ಇರಾ ಚಲನ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಕಾಷನ್ ಡೆಪಾಸಿಟ್ನ ಕಟ್ಟಕ್ಕೆ ಆಗ್ತಾಯಿಲ್ಲ, ಮತ್ತು ಆಪ್ಷನ್ ರಿಲೀಸ್ನ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ. ಇದಕ್ಕೆಲ್ಲ ಏನು ಸೊಲ್ಯೂಷನ್ ಮತ್ತು ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಎಲ್ಲದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ತ್ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಾಗ ಏನೇ ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದಾಗಿರುತ್ತೆ. ಮತ್ತು ಕಟ್ ಆಫ್ಗಳು ಫ್ರೀಯಾಗಿ ಸಿಗುತ್ತೆ, ಮತ್ತು ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜಿನೂ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗೋ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇರಾ, ಆದರೆ ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ. ಇದಕ್ಕೆ ಕಾರಣ ಕೀಯೋರ್ ಆಗಿರ್ತಾರೆ. ಏನಕ್ಕೆಂದರೆ ಸರ್ವರ್ನ ಪ್ರಾಪರಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಮತ್ತು ಆಪ್ಟಿಮೈಸ್ ಆಗಿಲ್ಲ. ಸೇಮ್ ಫಸ್ಟ್ ರೌಂಡಲ್ಲಿ ಯಾವ ರೀತಿ ನಿಮಗೆ ಸ್ಟಾರ್ಟಿಂಗ್ 2 ಡೇಸಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತಲ್ಲ, ಸೇಮ್ ಅದೇ ರೀತಿ ಪ್ರಾಬ್ಲಮ್ ಇವಾಗ ಅರೈಸ್ ಆಗಿದೆ. ಸರಿನಾ? ಇದನ್ನ ಯಾವ ರೀತಿ ಕೀಯೋರು ಸಾಲ್ವ್ ಮಾಡ್ಬೋದು ಅಂದರೆ ಒಂದು ಫೇಸ್ ವೆರಿಫಿಕೇಷನ್ ತೆಗೆದ್ರೆ ಅದು ಬೆನಿಫಿಟ್ ಆಗುತ್ತೆ ನಿಮಗೆ. ಏನಕ್ಕೆ ಅಂದರೆ ಫೇಸ್ ವೆರಿಫಿಕೇಷನಿಂದನೇ ಅಲ್ಲಿ ಸರ್ವರಲ್ಲಿ ನಮಗೆ ಓವರ್ಲೋಡ್ ಪ್ರಾಬ್ಲಮ್ ಅರೈಸ್ ಆಗೋದು. ಇಲ್ಲಿ ಕಿಯೇಗೆ ಮಾಡುವಂಥ ರಿಕ್ವೆಸ್ಟ್ ಏನಂದರೆ ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಏನು OTP ಬೇಸ್ಡ್ ಒಂದು ವೆರಿಫಿಕೇಷನ್ನ ಇಟ್ಟಿದ್ದೀರಾ ಅದು ಎಫಿಷಿಯೆಂಟ್ ಆಗಿದೆ, ಅದರಲ್ಲೇ ನೀವು ಸ್ಟೂಡೆಂಟೇ ಆಪ್ಷನ್ ಟ್ರೀ ಮಾಡ್ತಾ ಇದ್ದಾನಾ ಇಲ್ವಾ ಅನ್ನೋದು ನಿಮಗೆ ಈಸಿಯಾಗಿ ವೆರಿಫೈ ಮಾಡ್ಬೋದು, ಮತ್ತು ಅವನದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇಲ್ಲಿ ಫೇಸ್ ವೆರಿಫಿಕೇಷನ್ನ ನೀವು ತಂದಿರೋದಕ್ಕೆ ಏನಾಗ್ತಿದೆ ಅಂದರೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ಒಂದು ಆಪ್ಷನ್ ಟ್ರೀ ಪೋರ್ಟಲ್ನ ಯೂಸ್ ಮಾಡಿದಾಗ ವೆಬ್ಸೈಟ್ ಸ್ಲೋ ಆಗ್ತಿದೆ ಮತ್ತು ಸರ್ವರ್ ಕ್ರ್ಯಾಶ್ ಆಗ್ತಿದೆ. ಅದರಿಂದ ದಯವಿಟ್ಟು ಫೇಸ್ ವೆರಿಫಿಕೇಷನ್ನ ರಿಮೂವ್ ಮಾಡಿ ಆಪ್ಷನ್ ಟ್ರೀ ಪ್ರೋಸೆಸ್ಗೆ. ಅದರಿಂದ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಿಮಗೆ ಯಾರಿಗಾರಿಗೆ ಈ ರೀತಿ ಎರರ್ ಬರ್ತಿದೆ, ನೀವೇನು ಕೂಡ ತಲೆ ಕೆಡಿಸ್ಕೋಬೇಡಿ. ಇದು ಕಿಯೇ ಕಡೆಯಿಂದ ಆಗಿರುವಂಥ ಪ್ರಾಬ್ಲಮ್ ಆಗಿರುತ್ತೆ. ಅವರು ಇವಾಗ ವೆಬ್ಸೈಟ್ನ ಡೌನ್ ಮಾಡಿ ಅಲ್ಲಿ ಏನೇನು ಇಶ್ಯೂ ಇತ್ತಲ್ಲ, ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗ ಬ್ಲ್ಯಾಂಕ್ ಬರ್ತಾ ಇರೋದು ಮತ್ತು ವೆಬ್ಸೈಟು ಸ್ಲೋ ಆಗಿ ವರ್ಕ್ ಆಗ್ತಾ ಇರೋದು, ಆ ಒಂದು ಇಶ್ಯೂಗಳನ್ನ ಎಲ್ಲನೂ ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಮಿನಿಮಮ್ ಒಂದು 2 hours ಟೈಮ್ನ ತೊಗೊಳುತ್ತೆ. ಅಂದರೆ ನೀವು 4 o'clock ಆದಮೇಲೆ ಚೆಕ್ ಮಾಡಿ, ನಿಮಗೆ ಒಂದು ವೆಬ್ಸೈಟ್ ಪ್ರಾಪರಾಗಿ ವರ್ಕ್ ಆಗುತ್ತೆ. ಸರಿನಾ? ಇವಾಗ ಕೀಯೋರು ಏನು ಮಾಡಿದ್ದಾರೆ ಅಂದರೆ ಈ ವರ್ಷ ಮೇಜರಾಗಿ 2 ಚೇಂಜಸ್ನ ತಂದಿದ್ದಾರೆ CET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ. ಇಲ್ಲಿ ನಿಮ್ಗೇನಾದರೂ ಇವಾಗ KCT ಕೋರ್ಸಸ್ ಇಲ್ಲೇನೋ ನಿಮಗೆ ಕಾಣಿಸ್ತಿದೆಯಲ್ವ ಸ್ಕ್ರೀನ್ ಮೇಲೆ, ಇದೇನಾದರೂ ನಿಮ್ಗೆ ಅಲಾಟ್ಮೆಂಟ್ ಆಯಿತು, ಇಷ್ಟರಲ್ಲಿ ಯಾವುದರ ಒಂದು ಕೋರ್ಸ್ ಅಲಾಟ್ಮೆಂಟ್ ಆಗ್ಬೋದು, ನಿಮಗೆ ಇಂಜಿನಿಯರಿಂಗ್ ಆಗ್ಬೋದು ಅಥವಾ BPO ಆಗ್ಬೋದು, ಯಾವುದಾದ್ರೂ ಸಿಕ್ಕಲಿ ರೌಂಡ್ 2 ಅಲ್ಲಿ. ಸರಿನಾ? ನಿಮಗೆ 2 ಆಯ್ಕೆ ಬರೋದು. ಒಂದು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬೇಕು, ಇಲ್ಲ ಅಂದರೆ ಕೌನ್ಸಲಿಂಗ್ ಬಿಟ್ಟು ಆಚೆ ಹೋಗಬೇಕು. ಸರಿನಾ? ಸೀಟ್ನ ಹೋಲ್ಡ್ ಮಾಡಿಕೊಂಡು ಅಥವಾ ಸೀಟ್ನ ಬಿಟ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕಾಗಲ್ಲ. ಅದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಈ ವರ್ಷ ಚೇಂಜಸ್ನ ಮಾಡಿದರೆ ನಿಮಗೆ ಅಪ್ಗ್ರೇಡೆಡ್ ಆಪ್ಷನ್ ಇರೋದಿಲ್ಲ. ಒಂದು ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ, ಇಲ್ಲ ಅಂದರೆ ಆ ಒಂದು ಸೀಟ್ ಏನಾದರೂ ಬಿಟ್ಟರೆ ಕೌನ್ಸಲಿಂಗಿಂದನೇ ಎಕ್ಸಿಟ್ ಆಗ್ತೀರಾ ಅಲಾಟ್ಮೆಂಟ್ ಆಗಿರೋದು. ಸರಿನಾ? ಕೇರ್ಫುಲ್ಲಾಗಿ CET ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ನ ಅಟೆಂಡ್ ಮಾಡಿ. ನೀವು ಯಾವ್ಯಾವ ಕಾಲೇಜಸ್ ಅಡ್ಮಿಷನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಆ ಒಂದು ಕಾಲೇಜಸ್ ಮಾತ್ರ ಸೆಕೆಂಡ್ ರೌಂಡ್ ಆಪ್ಷನ್ ಲಿಸ್ಟಲ್ಲಿ ಇರಲಿ. ನೀಟ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ನ ನೋಡ್ತಾ ಇರೋರಿಗೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಸೆಕೆಂಡ್ ಆಪ್ಷನ್ ಏನೂ ಕೂಡ ಇರೋದಿಲ್ಲ. ನಿಮಗೆ ಸಿಕ್ಕಿರೋಂಥ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ಆಗಿಲ್ಲ ಅಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತಗೋತಾರೆ ಮತ್ತು ಫೈನು ಕೂಡ ಇಂಪೋಸ್ನ ಮಾಡ್ತಾರೆ. ಮತ್ತು ಮಾಪಪ್ ರೌಂಡ್ ಬಗ್ಗೆ ಕನ್ಫ್ಯೂಷನ್ ಇದೆ ಅಲ್ವಾ, ಅದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಏನಾದರೂ ರೌಂಡ್ 2 ಅಲ್ಲಿ ಸಿಕ್ತು ಅಂದರೆ ನೀವು ಮೆಡಿಕಲ್ ಮಾಪಪ್ ರೌಂಡ್ನ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಆದರೆ ನಿಮಗೆ ಡೆಂಟಲ್ ಅಥವಾ ಆಯುಷ್ ಏನಾದರೂ ಸಿಕ್ತು ಸೆಕೆಂಡ್ ರೌಂಡಲ್ಲಿ ಅಂದರೆ ಆ ಒಂದು ಕಾಲೇಜ್ ಹೋಗಿ ನೀವು ಅಡ್ಮಿಷನ್ ಆಗಿದ್ರು ಕೂಡ ಆಯುಷ್ ಅಥವಾ ಡೆಂಟಲ್ಗೆ ನೀವು ಮೆಡಿಕಲ್ ಮಾಪಪ್ ರೌಂಡ್ನ ಅಟೆಂಡ್ ಮಾಡ್ಬೋದು. ಅದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ಮತ್ತು ಈ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ನೋಟಿಫಿಕೇಷನ್ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಒಂದ್ಸಲ ಈ ಒಂದು ನೋಟಿಫಿಕೇಷನ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ರೀಡ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ, ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟನ್ನು ತಿಳಿಸಿ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.